ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಯಾಕೋ ಮಗನೇ, ಈಗ ನೋಡಿಲ್ಲ ನಿನ್ನ ಮಗಳು ಎಂತ ಜಗಳ ಗಂಟದಾಳ. ಎರಡು ಬಾಲ್ ತಾನೇ ಹೋಗ್ತಾಳ. ಒಂದು ಹುಡುಗ ಕೊಡ್ಬಾರ್ದಾನೆ? ಅಣ್ಣ ಒಂದು ಕೊಡುವ, ಅಣ್ಣ ಒಂದು ಕೊಡು. ಹೋಗ್ಲಿ ಬಿಡಪ್ಪ, ವಾರ ವಾರ ನನ್ನ ಬಂಗಾರ. ಹೋಗ್ಲಿ ಬಿಡಪ್ಪ, ಅಕ್ಕ ಇಟ್ಕೊಂಡಾಳ, ಇಟ್ಕೊಳ್ಬಿಡು ನನ್ನ ಬಂಗಾರ ನೀನು. ಏಯ್, ಮತ್ತೆ ಅಣ್ಣನ ಕರ್ಕೊಳತ್ಲೆ ಆತಿಯನ? ಬಾಲ್ ಹಿಡ್ಕೊ ಕೂತಿ ಇಲ್ಲ? ಎಂತ ಜಗಳ ಗಂಟೈತಿವ ನಿನ್ ಮಗಳ? ವಾಕ ನೀನ ಏನಾತ? ಅಯ್ಯೋ ಬಾರ ಇಲ್ಲ ಚಿನಿ. ಓನಪ್ಪ ಓನ್ ಕೆದಾಳಲ್ಲಿಕ್ಕಿ ನನ್ನ ಮಗಳ ಜಗಳ ತೆಗಿತಾಳ. ಇಬ್ರು ಕುಟು ಅಕ್ಕ ಬೈದ್ಲಾ? ಅಕ್ಕ ಓನಂದ್ಲ ನಿಂಗೆ? ಓನಂದ್ಲ ನಿಂಗೆ? ಯಾಕೆ ಅಣ್ಣನ ಹೇಳದ್ ಹೇಳಾತಿ ನೋಡವ. ನೀ ಎತ್ಕೊಂಡ್ರು ಸಮಾಧಾನ ಇಲ್ಲ ಆಕಿಗೆ, ನಾ ಎತ್ಕೊಂಡ್ರು ಸಮಾಧಾನ ಇಲ್ಲ. ಇಬ್ರನ್ನ ಇಳಿಸ್ಬೇಕಂತ, ಆಕಿನ ಒಬ್ಬಕಿನ ಎತ್ಕೋಬೇಕಂತ. ಹೌದೇನೆ ನೀನ ಜಗಳ ಗಂಟಿ? ಬಾ, ಇಬ್ರನ್ನ ಎತ್ತೋತೇನೆ ಬಾ. ಅಯ್ಯವ್ವ, ಇಬ್ರನ್ನ ಎತ್ಕೊಳಕ್ ಆಗವಲ್ತ. ತಡಿವಾ ತಡಿ, ತಳ ಕುಂತ ಇದ್ ಮಾಡ್ತೇನೆ. ವಾ ನಂಗೆ ತಡಿವಾ, ಕುಂತ ಎತ್ಕೊಂತೇನೆ ತಡಿವಾ. ಅಯ್ಯವ್ವ ನಡ, ಬರ್ರಿ ಇಬ್ರು ಬರ್ರಿ. ಏ ಪಾಪ, ಗಿಡ್ಮುಳಿಗೆ ವಯಸ್ಸಾಗೈತಿ, ಇಲ್ಲಿ ಬರ್ರಿ, ನಾ ಎತ್ಕೋತೀನಿ ಬರ್ರಿ. ಹೌದ್ ನಂಗೆ ವಯಸ್ಸಾಗೈತಿ ಪಾಪ. ನೀವ್ 16 ವರ್ಷದ ಹುಡುಗ ಆತ. ನನ್ ಮಗ ಯಾಕ್ಲೆ ಹಂಗಂತಿ? ನೀನ್ ನೋಡಿ ಹೆಂಗದಿ? ಹತ್ತಿ ಚೀಲಾಗಿ ನನ್ ಮಗ ನೋಡಿ ಎಷ್ಟ್ ಚಂದ ಐತಿ ಇನ್ನು. ಅಯ್ಯೇ ನನ್ನ ಮಗ ಅಂತಾಳ ಈಕಿ. ಅಯ್ಯೋ ತಾಯಿ ವಹಿಸ್ಕೊಂಡ್ ಮಗ, ಮಗನ್ ಪರ ವಹಿಸ್ಕೊಂಡ್ ತಾಯಿ, ಇಬ್ರು ಮುಗಿ ಬಿದ್ದು ಬಿಡ್ತೀರಿ ನನ್ನ ಮೇಲಲ್ಲ. ನನಗೆ ಯಾರಿಲ್ಲ ಹೇಳಾರ ಕೇಳಾರ ನಂಗೆ. ನನ್ನ ಮಗಳದಾಳ ನನ್ ಪರ. ನೋಡ ಪಾರ್ವತಿ, ನನಗ್ ವಯಸ್ಸಾಗೈತಂತ. ನೀನೇ ಹೇಳ, ನಿಮ್ಮ ಅಪ್ಪು ವಯಸ್ಸಾಗೈತೆ, ನನಗ್ ವಯಸ್ಸಾಗೈತೆ. ಆದ್ರೂ ಅಪ್ಪನ್ಗಿಂತ ಒಂಚೂರು ನಿನಗೆ ವಯಸ್ಸಾದಂಗೆ ಕಾಣ್ತಿ. ಎಲ್ಲ ನಿನ್ನ ಅಪ್ಪನ ಮಗಳಲ್ಲ, ಅಪ್ಪನಲ್ಲಿ ಬಿಟ್ಕೊಡ್ತಿ. ಪಾರ್ವತಿ, ಇವತ್ತೇನು ಅರವಿಂದ್ ಬರ್ತಾನಂತನವ? ಹ್ಞೂ ಅಪ್ಪ. ತಡಿ, ಇವು ಹೊರಗಿಟ್ಟು ಬಂದೇನು, ದನಪನ ಬಾಯಿ ಹಾಕಿತ್ತು. ಏನ್ ಹೊರಗಿಟ್ಟು ಬಂದಿರಿ? ಏನಿಟ್ಟು ಬಂದಾರ ಏನ ಬಾಗಲಾಗ? ಅಂದಂಗ ನಿನ್ನೆ ಲಕ್ಷ್ಮಿ ಊರಿಗೆ ಹೋದ್ಲ. ಅಲ್ಲೇ ಅವ್ರ ಅತ್ತಿ ಏನಂತಾಳೆ ಏನವ ಈಕಿಗೆ ಪಾಪ. ನನಗೊಂದೊಂದ್ಸಲ ನೆನೆಸ್ಕೊಂಡ್ರೆ ನನ್ನ ಮಗಳ ಬಗ್ಗೆ ಭಾಳ ಕೆಟ್ಟ ಅನಿಸ್ತೈತೆ. ಹೋಗ್ಲಿ ಬಿಡವ, ಯಾಕಷ್ಟು ಬೇಜಾರು ಮಾಡ್ಕೊಂತಿ? ಏನು ಮಾಡೋಕ್ಕಾಗತ್ತೆ? ಮನೆಗೆ ಹೋಗಲೇಬೇಕಲ್ಲ, ಹೌದಿಲ್ಲ? ಹೋಗಲೇಬೇಕು. ಆದರೆ ಪಾಪ ಅವ್ರ ಅತ್ತಿ ಅದಕ್ಕೊಂದು ಮೊದ್ಲ ನೆಟ್ಟಿಗಿದ್ದಾಗ ನಮ್ನಿ ಉರಿತಿತ್ತದ. ಈಗೇನ ತಲೆ ಕೆಟ್ಟು ಹುಚ್ಚಿಡ್ದಂಗೆ ಬೇರೆ ಆಗೈತಂತೆ. ಈಗ ಇನ್ನೇನೈತೆ ಏನವ. ಅಯ್ಯೋ, ಎಷ್ಟೇ ಆದರೂ ಗಂಡ ಅದನಲ್ವಾ, ನೋಡ್ಕೊಂತಾನೆ ಬಿಡ, ಏನೇ ಆದರೂ, ಹೌದಿಲ್ಲ? ಏನಪ್ಪ, ಮೊನ್ನೆ ಆಕಿ ಗಂಡ ಮಾತಾಡಿದ್ ಕೇಳಿದ್ರೆ ನಮ್ಮವು ಏನಂದ್ರು ಅನಿಸ್ಕೊ, ನಮ್ಮವು ಏನೋ ಮಾಡಲಿ ಅದ ಅನುಭವಿಸು ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ನಪ್ಪ. ನಂಗೆ ಒಂಥರ ಸರಿನೇ ಅನ್ನಿಸ್ಲಿಲ್ಲ ಅದು. ಹೌದಾ? ಹ್ಞೂ. ಆಕೆ ಅಂತ ಅದಾಳ, ಏನು ನಾಟಕ ಗಿಟ್ಕ ಮಾಡ್ತಾರನ್ರಿ ಅತ್ತಿಯರು ಅಂತೇಳಿ ಒಂದೇ ಮಾತಪ್ಪ ಅಂದಿದ್ದು. ಅಷ್ಟಕ್ಕೆ ನಮ್ಮವನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ, ಆಕೆ ನಿಜವಾಗ್ಲೂ ಆಕೆ ಯಾಕೆ ನಾಟಕ ಮಾಡ್ತಾಳ ಹೇಳಿ ನೀನು? ಪಾಪ ಆಕೆ ಮೊದಲೇ ಆಕಿಗೆ ಸಾಕಾಗೈತಿ, ಹಂಗೆ ಹಿಂಗೆ ಒಂಥರನೇಪ್ಪ. ಏನು ಈ ಗಣಮ ಹಿಂಗೆ ಯಾಕೆ ಮಾತಾಡ್ತಾನ ಅನ್ನಂಗೆ ಆಗ್ಬಿಡ್ತಪ್ಪ. ಇಷ್ಟು ದಿನ ಹಂಗೆ ಮಾತಾಡ್ತಿದ್ದಿಲ್ಲ, ಈಗ ಅವ್ರು ಹೋಗಿ ಆರಾಮಿಲ್ಲಲ್ಲ, ಅವನಿಗೆ ಹಂಗೆ ಅನ್ನಿಸ್ತಾ ಇತ್ತು ಏನೋ ನಮ್ಮವ್ವ ಆರಾಮಿಲ್ಲ, ಯಾರು ಏನು ಅನ್ಬಾರ್ದಕ್ಕಿಗೆ ಅಂತೇಳಿ. ಬಾ ಏನ್ರಿ ಇದೆ? ಮತ್ತೆ ಅರವಿಂದ್ ಬರ್ತಾನಂದೆಲ್ಲ ಪಾರ್ವತಿ ಕರ್ಕೊಂಡು ಹೋಗಕ್ಕ, ಅದಕ್ಕೆ ಎಲ್ಲ ತರಕಾರಿ ಹಾಕಿಟ್ಟೆ. ಅಲ್ಲ ಅಪ್ಪ, ನಿನ್ನೆ ಮತ್ತೆ ಲಕ್ಷ್ಮಿ ಹೋಗೋ ಹೊತ್ನಾಗ ಈ ಥರ ಏನು ಕೊಡಲೇ ಇಲ್ಲ ನೀವು? ಇಲ್ಲವಾ, ನಿನ್ನೆ ಏನು ಹರಿದಿದ್ದಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ಅವ್ರ ಹತ್ತಿ ಸೇರ್ಬೇಕಲ್ಲ ಇವನ್ನೆಲ್ಲ ಕೊಟ್ರೆ. ನಾವು ಬಂದ್ರನ ಸೇರೋದಿಲ್ಲ, ಇನ್ನು ನಾವು ಕೊಟ್ಟಿದ್ದನ್ನು ತಿಂತಾರ, ಮತ್ತು ಅದಕ್ಕೊಂದು ಏನಾರ ಒದರಾಡ್ತಾರ. ಅದು ಅಲ್ಲದೆ ಕೊಡ್ಲೇವು ಬೇಡೋ ಅಂತ ನನಗೂ ಅನ್ನಿಸ್ತು. ಆಮೇಲೆ ನಿನ್ನೆ ನನಗಿದ್ದು ಲಕ್ಷ್ಯ ಆಗಿಲ್ಲ. ಇರ್ಲಿ ಬಿಡು, ನಮ್ಮ ತಂಗಿ ಬರ್ತೇನಂದಾಳ ಫೋನ್ ಹಚ್ಚಿ, ಅದಕ್ಕೆ ನಾಳೆ ಬರ್ತಾಳಂತ. ಆಕಿಗೆ ಒಂದಿಷ್ಟು ಕೊಡಾಕಂತೇಳಿ ಬೇರೆ ಇಟ್ಟೇನಿ, ನಿಂಗೆ ಇಷ್ಟು ಇಟ್ಟೇನಿ. ಅದು ಬಸ್ಸಿಗೆ ಅದು ಹೋಗೋದಾದ್ರೆ ಒಯ್ಯಕ್ಕೆ ಕಷ್ಟಕ್ಕಿತ್ತು, ಮತ್ತು ಕಾರ್ ಗಾಡಿ ತೊಗೊಂಡು ಅರವಿಂದ್ ಬರ್ತಾನಂದೆಲ್ಲ, ಅದಕ್ಕೆ ಎಲ್ಲ ಹಿಂದಕ್ಕೆ ಆಗಿಟ್ರೆ ಒಯ್ತೀರಿ. ಅದು ಅಲ್ಲದೆ ನಿಮ್ಮ ಮಾವ ಖರೀದಿ ಮಾಡಿದ್ದು ಹೊಲದಾಗ ಬೆಳೀತಾ ಇರೋದು, ತೀರಾ ಹೊಲದಾಗ ಬೆಳೆದಿದ್ದು ಒಂಚೂರು ಬೆಳಿನೂ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ನಾವು ಅವರಿಗೆ? ಅವಾಗ ಕೊಟ್ಟಿರ್ತೀರಲ್ಲಪ್ಪ. ಮೊನ್ನೆ ಕಡ್ಡಾಬಿಟ್ಟು ಶೇಂಗಾ ಕೊಟ್ಟಿದ್ರಿ, ಇನ್ನೂ ಅವೇ ಅದಾವ, ಅರ್ಧ ಚೀಲ ಶೇಂಗಾ ಅದಾವು. ಆಮೇಲೆ ಜೋಳ ಕೊಟ್ಟಿದ್ರಿ, ಹಾಗೆ ಏನೇನು ಬೆಳಿತೀರ ಅವನ್ನೆಲ್ಲ ಕೊಟ್ಟಿರ್ತೀಯಲ್ಲಪ್ಪ. ಇರ್ಲಿ ಬಿಡವ, ಯಾರು ಬೇರೆದಾರು ತಗೊಂಡಿದ್ರು ಅದ ಹೊಲನ ಏನ ನಾವು ಎಲ್ಲಿ ಆ ಹೊಲದ ಮಕ ನೋಡಕಕ್ಕಿತ್ತ? ನಾನು ಇವತ್ತು ಆ ಹೊಲದಾಗ ನಾನು ಉಳುಮೆ ಮಾಡಾಕತ್ತೇನೆ, ಅದು ನನಗೆ ಅಷ್ಟು ನೆಮ್ಮದಿ ಐತಿ. ನಿಮ್ಮ ಮಾವು ತಗೊಂಡು ರೊಕ್ಕ ಬೇರೆ ಕೊಟ್ರು, ನಾನು ಇವತ್ತೆಲ್ಲ ನಾಳೆ ಅದು ನಿಮ್ಗೆ ಕೊಡ್ಬೇಕಿತ್ತು, ಆದ್ರೆ ಅದಕ್ಕೆ ರೊಕ್ಕ ಬೇರೆ ಕೊಟ್ರು ನಿಮ್ಮ ಮಾವ. ಏನು ಪುಣ್ಯಾತ್ಮ ಬಿಡು, ಅಂತ ಪುಣ್ಯಾತ್ಮ ಇರೋದಕ್ಕೆ ಎಲ್ಲೇ ಮಳಿ ಬೆಳೆ ಹಾಕವನ ಅಂತೇನ ಒಂದೊಂದು ಕ್ಷಣ ನನಗೆ. ನಮ್ಮಪ್ಪ ಮಾಡ್ಕೊಟ್ಟಿದ್ದೆ ಎಲ್ಲ ಕಳೆದ್ನೆಲ್ಲ ನಂಗೆ ಕಳಿತಾ ಅದೇನೇನೋ ಅನ್ಕೊಂಡಿದ್ದೆ. ನೀ ತಗೊಂಡಿದ್ದು ನಂಗೆ ಭಾರಿ ಖುಷಿ ಆತವ. ನಿಮ್ಮ ಮಾವು ನೋಡು, ಅವತ್ತು ಅದ ಹೊಲನ ನಿನ್ನ ಹೆಸರಿಗೆ ಅರವಿಂದನ ಹೆಸರಿಗೆ ಮಾಡಿದ್ರು.
ಎಷ್ಟು ಒಂಥರ ಖುಷಿ ಆಯ್ತು ಗೊತ್ತಾ. ಇದ್ರಾಗ ಬೆಳೆದಿದ್ದನ್ನ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಹೆಂಗ್ ನಾನು. ಆಯ್ತಪ್ಪ. ಅಲ್ಲ ಈಗ ನನ್ನ ಮಗಳು ಬರ್ತಾಳ ಅಂತ ಅಂದಲ್ಲಪ್ಪ ನೀನು. ಅಲ್ಲ ಇದು ಏನಿದು ಈಗ ಇವ ಇಷ್ಟು ದಿನ ನನ್ನ ಮಗಳ ಸುದ್ದಿಗಂತೂ ಇದ್ದಿದ್ದಿಲ್ ಬಿಡಿ ವಾಳ್ಯ. ಇವನು ನುಗ್ಗಿಕಾಯಿ ಹಂಗ ನಾಯಿ ಬಡಿ ಕೋಲ್ನಂಗ ಅದ ನೀವ ಬಿಟ್ಕೊಟ್ಟು ಬಂದಿದ್ದ. ಈಗೇನ ಮತ್ತೆ ನನ್ನ ಮಗಳ ಕೂಟ ಅದನ್ ಬಿಡ ಅಂತೇಳಿ ಒಂಚೂರು ಖುಷಿಯಾಗಿದ್ರ ಇದು ನೋಡಿದ್ರೆ ಹಿಂಗಾತಲ್ಲ. ಈಕಿ ಸಾಯರಂಗ್ ನಾಟಕ ಮಾಡಿ ಏನ ಹೊಸಾದ ಸೋಗ ತಕೊಂಡ್ ಕುಂತಾಳ ಏನ ಸೋಗಲಾಡಿ. ಏನನ್ಬೇ ನನಗಂತೂ ಏನು ತಿಳಿಯವಲ್ತು. ಏನಾರ ಅಂದ್ರೆ ಇಲ್ಲೇ ಮಗಳಿಗೆ ಗಂಡಗ ಬೇಜಾರಾಕೈತಿ, ಮಗಳಿಗೆಲ್ಲ ಮಗಳ ಗಂಡಗ್ ಬೇಜಾರಾಕತಿ. ಏನ್ ಅನ್ನಕ್ಕೂ ಬಾರದು ಬಿಡಾಕು ಬಾರದು. ತಂಗಿ ನೋಡ್ಲೆ ಮಗಳು ನೋಡ್ಲೆ ನಾನು. ಏ ಅಲ್ಲ ಫೋನ್ ಹಚ್ಬೇಡ, ಆಮೇಲೆ ಏನದು ಮಾತಾಡ್ಸ್ಬೇಡ ಅಂತೆಲ್ಲ ಅಂತಲ್ಲ. ಮೊನ್ನೆ ಅತ್ತಿಗೂ ಭಾಳ ಕಷ್ಟ ಆಗಿತ್ತು. ಮನೆ ಬೇರೆ ಖಾಲಿ ಮಾಡೋಣತಿದ್ರಂತೆ ಅತ್ತಿ. ಮತ್ತು ಅತ್ತಿ ಯಾರಿಗೂ ಹೇಳಬೇಡ ಅಂದಿತ್ತು, ಆದ್ರೆ ಹೇಳಾತೀನಿ. ಸರ ಮಾರಿ ದುಡ್ಡು ತೊಗೊಂಡು 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಉಳ್ದಿದ್ದು ಮನೆ ಬಾಡಿಗೆ ಕಟ್ಟಕ್ಕೆ ಇಟ್ಕೋತೀನಿ ಅಂತ ಅನ್ನತ್ತಿತ್ತು. ಹೌದಾ ಅಪ್ಪ? ಅಲ್ಲಲ್ಲ, ಎಷ್ಟಾದರೂ ನಿಮ್ಮಪ್ಪ ಮಾಡಿದ್ದ. ನಿಮ್ಮ ತಂಗಿ 1 ರೂಪಾಯಿ ಅದ್ರೊಳಗೆ ಕೇಳಿಲ್ಲ. ಹೊಲ್ದಾಗ ಕೊಡು, ಮನ್ಯಾಗ ಕೊಡು, ಯಾವುದು ಜಗಳ ತೆಗ್ದಿಲ್ಲ, ಏನಿಲ್ಲ. ನಿಮ್ಮ ತಂಗಿ ಕಷ್ಟದಾಗ ಅದಾಳ, ಏನಾರ ರೊಕ್ಕದ ಸಹಾಯ ಮಾಡ್ತೀಯನ ನೋಡ್ಲಾ. ನಾನು ಅದನ್ನ ವಿಚಾರ ಮಾಡಾಕತ್ತಿದ್ದೇವೆ. ಇರು 2 ಎಕರೆ ಹೊಲ, 1 ಎಕರೆ ಬಿಡು ಪಾರ್ವತಿ ತಗೊಂಡಾರ, ರೊಕ್ಕನೂ ಕೊಟ್ರು. ಅದ್ರಾಗ ನಾವು ಲಕ್ಷ್ಮಿ ಲಗ್ನ ಮಾಡಿದ್ವಿ, ಒಟ್ಟು ಜೀವನಕ್ಕೆ ಅಂತ ಇಟ್ಕೊಂಡ್ವಿ. ಇನ್ನೊಂದು ಎಕರೆ ಹೊಲ ಐತಿ. ಆ ಎಕರೆ ಹೊಲದಾಗ ಹಿಂಗಾರ ಈಗ ಮಾರಿದ್ರೆ ಉಪಯೋಗ ಇಲ್ಲ. ಇದ್ದಿದ್ದು ಹೊಲ ಕಳ್ಕೊಂಡು ಕುಂದಿರ್ತೀವಿ. ಇಷ್ಟು ದಿನ ನಾನು ಇದನ್ನ ವಿಚಾರನ ಮಾಡಿದ್ದಿಲ್ಲ. ಇನ್ನು ಮ್ಯಾಗ ಅರ್ಧ ಎಕರೆ ಹೊಲದಾಗ ಏನು ಬೆಳಿತೀನಲ್ಲ ಅದು ಪೂರ್ತಿ ಅಕ್ಕಿಗೆ ಕೊಡ್ತೀನಿ. ಅದನ್ನ ಮಾರಿದ ರೊಕ್ಕನೂ ಅಕ್ಕಿಗೆ ಕೊಡ್ತೀನಿ. ಅರ್ಧ ಎಕರೆದ್ದು ನಾ ತಿಂತಾನೆ. ಏನಂತೀವಿ? ಪಾರ್ವತಿದು ನಾವ ಮಾಡಾಕತ್ತೇವೆ ಹೆಂಗಿದ್ರು. ಹಂಗ ಮಾಡ್ತೇನೆ. ಇನ್ಮೇಲೆ ಜ್ವಾಳ ಬೆಳಿಬೇಕಲ್ಲ, 2 ಚೀಲ ಜ್ವಾಳ ವರ್ಷ ಆಕಿಗೆ. ಒಟ್ಟು ನಾ ಏನು ಬೆಳಿತೀನಲ್ಲ ಅರ್ಧ ಭಾಗ ಆಕಿಗೆ, ಅರ್ಧ ಭಾಗ ನನಗೆ. ಇನ್ಮೇಲೆ ಹಂಗ ಮಾಡ್ತೀನಿ. ಪಾಪ ನಮ್ಮ ತಂಗಿಗೆ ನಾನು ಅದನ್ನ ವಿಚಾರನ ಮಾಡ್ಲಿಲ್ಲ ಬೇವ. ಆಗೋಟಿ ಏನೇನೋ ಕೊಟ್ಟು ಸುಮ್ಮನೆ ಆಗಿಬಿಟ್ಟೆ. ಯವ್ವ, ಈಗ ಸದ್ಯಕ್ಕೆ ನನ್ನ ಕಡೆನೂ ಭಾಳ ರೊಕ್ಕಿಲ್ಲ. ಜೀವನಕ್ಕಂತ ಇಟ್ಕೊಂಡಿದ್ದ ಆಟ ರೊಕ್ಕ ಒಂದು 2 ಲಕ್ಷ ರೂಪಾಯಿ ಕೊಡ್ತೀನಿ ಈಗ ಬಂದ್ಲಂದ್ರೆ ನಾಳೆ. ಆಕಿ ಅಷ್ಟು ಸುಲಭಕ್ಕೆ ರೊಕ್ಕ ಇಸ್ಕೊಳ್ಳೋದಿಲ್ಲ. ಬಲವಂತ ಮಾಡಿ ನೀನ ಕೊಡ್ಲ ಪಾಪ. ಎಷ್ಟಾದ್ರೂ ಅದು ಇದೇ ವಂಶದ ಕುಡಿಯಲ್ಲನ, ಹೌದಿಲ್ಲ? ಆಯ್ತವ, ಕೊಡ್ತೀನಿ. ಹೆಂಗಂತಿ ಶಾಂತ? ಅಯ್ಯ ಕೊಡ್ರಿಪ್ಪ, ಯಾರು ಬೇಡ ಅಂದ್ರೆ. ನಾನು ನಮ್ಮವ್ವ ನಮ್ಮ ಅಪ್ಪನ ಮನೆಗೆ ಹೋದಾಗ ನಮ್ಮ ಅತ್ತಿಗೆ ಎಷ್ಟು ಕಿರಿಕಿರಿ ಕೊಟ್ಟುಬಿಟ್ಟಿಲ್ಲ ನನಗೆ. ಆವಾಗ ಯೋಚನೆ ಮಾಡಿದೆ, ಮನೆ ಹೆಣ್ಮಕ್ಳಿಗೆ ಈ ಥರ ಯಾರು ಮಾಡಬಾರ್ದು ಅಂತೇಳಿ. ಏನು ನನಗೇನು ಬೇಜಾರಿಲ್ಲಪ್ಪ. ಕೊಡ್ರಿ, ನಿಮ್ಗೆ ಏನು ತಿಳಿತೈತೆ ಅದನ್ನು ಕೊಡ್ರಿ. ಆಕೆ ಖುಷಿಯಿಂದ ಇರಲಿ. ಅವ್ವ ಏನು ಖತರ್ನಾಕದಾಳ್ಬೇ ನಮ್ಮತ್ತಿ. ಯಾಕೆ ಏನು ಮಾಡಿದ್ಲು? ಹೋಗೋ ಯವ್ವ, ಅದಕ್ಕೆ ಯಾವ ಮಾನಸಿಕವಾಗಿಲ್ಲ, ಯಾವ ಹುಚ್ಚು ಹಿಡ್ದಿಲ್ಬೇ ಯವ್ವ. ಯಾವ ಮಾನಸಿಕಿಲ್ಲ, ಕಾಯಿಲೆ ಇಲ್ಲ, ಕಸಾಲಿಲ್ಲ, ನಾಟಕ ಮಾಡಕತ್ತಾಳ್ಬೇ. ನನ್ನ ಮುಂದೆ ಹೇಳಿದ್ಲು ನಮ್ಮತ್ತಿ, ಗಂಡನ್ನ ಮಗನ್ನ ಹಿಡ್ತಾಗ ಇಟ್ಕೊಳಕ್ಕೆ ನಾಟಕ ಮಾಡಿರೋದಿದು. ಹೌದಾ? ನನ್ನ ಮುಂದೆ ಹೇಳಿದ್ಲು. ನಿನ್ನ ಮುಂದೆ ಹೇಳಬೇಡ ಅಂತ ಹೇಳಾಳ. ನಾ ಈಗ ಹೇಳೇನು ಬಾಯಿ ತಡಿಲಾರ್ದ. ನೀ ಮತ್ತೆ ಯಾರ್ದಾರ ಮುಂದೆ ಹೇಳಿಗಿಳಿಬೇವಾ? ಈಗ ನಮ್ಮ ಅತ್ತಿಗೆ ಭಾಳ ಸಿಟ್ಟೈತೆ ನನ್ನ ಮೇಲೆ. ನಾನು ನಿನ್ನ ಮುಂದೆ ಹೇಳಿ ಮಾವಾರ ವಿಚಾರ ಎಲ್ಲರಿಗೂ ಗೊತ್ತಾತು ಅಂತೇಳಿ ಅದ್ರ ಸಲ ಎಷ್ಟು ಸಲ ಬೈದಾರ ಗೊತ್ತನು. ಮತ್ತು ಇದನ್ನು ಹೇಳಬೇಡ, ನೋಡೋಣ ಏನೇನಾಕೈತಿ ಅಂತೇಳಿ. ಲಕ್ಷ್ಮಿಗೆ ಏನೋ ಭಾಳ ಉರ್ಸ್ಕೋಬೇಕು ಅಂತ ಐತೆ ನಮ್ಮ ಅತ್ತಿ ತಲೆಯಾಗ. ನೋಡೋಣ, ಆರಾಮ್ ಮಜಾ ತಗೊಂತೀನಿ ಏನೇನು ಉರ್ಸ್ಕೊಂತಾರಂತೇಳಿ. ಆಯ್ತವ, ನಾನು ಯಾಕೆ ಅದಕ್ಕೆ ಇದು ಮಾಡಲಿ? ಏನೇನಾಕೈತಿ ಅಂತೇಳಿ ದಿನ ಫೋನ್ ಮಾಡಿ ಹೇಳು ನನಗೆ. ಏನು ನಾನು ಮಾತ್ರ ಯಾರ ಮುಂದೆ ಬಾಯ್ ಬಿಡಕ್ಕೆ ಹೋಗೋದಿಲ್ಲ. ಏನಾರ ಚಲೋ ವಿಚಾರ ನಡೆದ್ರೆ ನಂಗೆ ನಂಗೆ ಫೋನ್ ಮಾಡ. ಓ ವಾ ಲಕ್ಷ್ಮಿ ಬರಾಕತ್ತಾಳ. ತಡಿ ನಾನು ನಿನಗೆ ಹಚ್ತೀನಿ. ಹಚ್ತೀನಿ. ಲಕ್ಷ್ಮಿ, ಯಾಕೆ ನಾನು ನೋಡಿ ಆ ಕಡೆ ಹೊಂಟಿಯಲ್ಲ? ಹಂಗೇನಿಲ್ಲ, ನಾನೇ ಗಿಡಕ್ಕೆ ನೀರು ಬಿಡೋಣ ಅಂತ ಹೊಂಟಿದ್ದೆ. ಅಲ್ಲ ಅಕ್ಕ, ಎಲ್ಲ ಗಿಡಗಳು ಒಂಥರ ಒಣಗ್ದಂಗೆ ಆಗ್ಯಾವಲ್ಲ, ನೀರು ಹಾಕಿಲ್ಲ? ಅಯ್ಯೋ ದೇವ್ರೆ, ನನಗೆ ಈ ಮನೆ ಕೆಲಸ ಮಾಡೋದೇ ಸಾಕಾಗಿರ್ತೈತಿ. ಇನ್ನು ಗಿಡಕ್ಕೆ ಎಲ್ಲಿಂದ ನೀರು ಹಾಕಕ್ಕೆ ಹೋಗ್ಲಿ? ಈ ಅತ್ತಿಯರಿಗೆ ಹಿಂಗಾದಾಗಿಂದನೂ ಸ್ವಲ್ಪ ಕೆಲಸ ಮಾಡ್ಸಕತ್ತಾರಂತ ಮಾಡಿಯ. ನನ್ನ ಕಡೆ 5 ನಿಮಿಷಕ್ಕೆ ಚಾ ಮಾಡ್ಕೊಂಬ ಅಂದಿರ್ತಾರ, ಮತ್ತು ಸ್ವಲ್ಪ ಹೊತ್ತಿಗೆ ಕಾಫಿ ಹೇಳಿದ್ನಲ್ಲ ಅಂತಾರ. ಅಯ್ಯೋ ದೇವ್ರೆ, ಅವರಿಗೆ ಬುದ್ಧಿ ಬೇರೆ ಇದಾಗ್ಬಿಟ್ಟತ. ಏನು ಹೇಳಿದ್ರು ಚೀರಾಡೋದೊಂದು ಕಲ್ತಾರ. ನನಗಂತರೂ ಸಾಕಾಗಿ ಹೋಗ್ಬಿಟ್ಟದ ನೋಡ ಲಕ್ಷ್ಮಿ. ಹೌದಾ? ಮೊನ್ನೆ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟಿಗೆ ಉಪ್ಪು ಕರೆಕ್ಟ್ ಆಗೈತಿ, ಆದ್ರೂ ಉಪ್ಪು ಜಾಸ್ತಿ ಆಗೈತೆ ಅಂತ ಬಾಯ್ ಮಾಡಕತ್ತಾರ. ಮತ್ತು ನಮ್ಮ ಮನ್ಯಾಗ ಎಲ್ಲರೂ ಸೇರಿ ಇಲ್ಲ ಕರೆಕ್ಟ್ ಐತಿ ಅಂತೇಳಿ ಸಮಾಧಾನ ಮಾಡಿದ್ರು. ಹೌದಾ? ಅತ್ತಿಯರು ಯಾಕೆ ಹಿಂಗಾಗ್ಯಾರ ಏನು? ಮಾವರು ಆ ದ್ರಾಕ್ಷಾಯಿಣಿಯನ್ನು ನಿಮ್ಮತ್ತಿ ಸವಾಸ ಮಾಡಿದ್ದಕ್ಕೆ ಅತ್ತಿಯರಿಗೆ ಈ ಪರಿಸ್ಥಿತಿ ಬಂದಿರೋದು. ಅಲ್ಲ ಅಕ್ಕ, ಹೆಂಗಸಿನ ಸವಾಸ ಅಂದರೆ ತಪ್ಪಕ್ಕೈತಿ. ಹೆಂಡತಿ ಎಷ್ಟೇ ಆದರೂ ಮೊದಲನೇ ಹೆಂಡತಿ. ಏನೋ ಅನಿವಾರ್ಯ ಕಾರಣದಿಂದ 2ನೇ ಮದುವೆ ಮಾಡ್ಕೊಂಡಾರ. ಆದರೆ ಮತ್ತೆ ಹೆಂಡತಿ ಜೊತೆಗೆ ಮಾತಾಡಿದ್ದಕ್ಕೆ ಇವ್ರು ಹಿಂಗೆ ಮಾಡ್ಕೊಂಡಿದ್ದು ತಪ್ಪು ಅಂತೀಯಾ? ಇಲ್ಲಕ್ಕ, ಅವ್ರಿಗೆ ಹೆಂಗೆ ಅನ್ಸೈತೋ ಅದು ಹಂಗೆ. ನಾವು ಅದ್ರ ಬಗ್ಗೆ ಏನು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಹೋಗ್ಲಿ ಬಿಡ್ರಿ. ಅಂದಂಗೆ
ಏನೋ ಕೇಳಬೇಕು ಅಂದೆ. ಅಡುಗೆ ಮನೆಗೆ ಇಟ್ಟಿದ ವಸ್ತು ಒಂದು ಇಟ್ಟು ಜಾಗದಲ್ಲಿಲ್ಲಕ್ಕ, ಎಲ್ಲ ಆ ಕಡೆ ಈ ಕಡೆ ಆಗ್ಯಾವ. ಸ್ವಲ್ಪ ನೀವೇ ತೋರಿಸ್ಕೊಡ್ಬೇಕೀಗ. ಹಾಂ ಹಾಂ ಸರಿ. ಆಮೇಲೆ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೊಂಡು ಹೆಂಗೆ ಬೇಕಂಗೆ ಹೊಂದಿಸ್ಕೊಂಬಿಡ ಏನು, ಯಾಕಂದ್ರೆ ಇನ್ಮೇಲೆ ನೀನೆಲ್ಲ ಅಡುಗೆ ಮಾಡೋದು. ಯಾಕಕ್ಕ ನೀವು ಮಾಡಲ್ಲ? ನಾನು ಮಾಡಬೇಕು, ಆದರೆ ನನ್ನ ಕೈ ಅಡುಗೆ ಅಷ್ಟು ರುಚಿ ಆಗಲ್ಲ ಅಂತಾರಲ್ಲಪ್ಪ ಇವರು. ಅದಕ್ಕೆ ನಾನು ಮ್ಯಾಗಿಂದ ಏನಾರು ಸಣ್ಣ ಪುಟ್ಟ ಕೆಲಸ ಇದ್ದರೆ ಎಲ್ಲ ನೋಡ್ಕೋತೀನಿ. ನೀ ಅಡುಗೆ ಒಂದು ರುಚಿಯಾಗಿ ಮಾಡಿಬಿಡು ಆಯ್ತಾ? ಅಲ್ಲಕ್ಕ, ಮ್ಯಾಗಿನ ಕೆಲಸನಕ್ಕ ವಾಷಿಂಗ್ ಮಿಷಿನಿಗೆ ಅರ್ಬಿ ಹಾಕ್ತೇವೆ, ಅದೊಂದು ತೆಗೆದು ಒಣಕೋದೊಂದು ಸಂಭ್ರಮನ. ಬಟ್ಟೆ ಒಗೆಯೋದಂತೂ ಚಿಂತಿಲ್ಲ. ಇನ್ನು ಡಿಶ್ ವಾಷರ್ಗೆ ಬಾಂಡೆ ಹಾಕಿರ್ತೀವಿ. ಮನೆ ಕೆಲಸಕ್ಕೂ ಈಗ ಹೊಸದಾಗಿ ರೋಬೋಟ್ ಬೇರೆ ತಂದಿರಿ, ಏನು ಬೇರೆ ಕೆಲಸ ಇರ್ತೈತಿ? ಇರ್ತೈತೆ ಲಕ್ಷ್ಮಿ, ಯಾಕೆ ಇರಂಗಿಲ್ಲ? ಅಲ್ಲ ಬೇಜಾರು ಮಾಡ್ಕೋಬೇಡ ಲಕ್ಷ್ಮಿ, ನಂಗೆ ಕೆಲಸ ಮಾಡೋಕೆ ಇಷ್ಟ, ಆದರೆ ಅಡುಗೆ ಬರಲ್ಲ. ಅದಕ್ಕೆ ಒಬ್ಬಾಕಿ ಕೆಲಸದಕ್ಕೆ ಬರಕ್ಕೆ ಹೇಳಿದ್ದೆ, ಆಕಿ ಬರ್ತೇನೆ ಅಂದ ಲಾಸ್ಟ್ ಮೂಮೆಂಟ್ನ ಕೈ ಕೊಟ್ಲು. ಅಡುಗೆದು ಏನಾರು ಆಗಲಿ ಅಕ್ಕ, ಹೋಗ್ಲಿ ಬಿಡ್ರಿ, ನಾನು ಕಾಲೇಜಿಗೆ ಬೇರೆ ಹೋಗ್ಬೇಕು. ಅದ್ರ ಮಧ್ಯೆ ಇದನ್ನು ನನ್ನ ಕೈಲಿ ಎಷ್ಟಕ್ಕತ್ತ ಅಷ್ಟು ಮಾಡ್ತೀನಿ, ಅದು ಬೇರೆ ಮಾತು. ಹೋಗ್ಲಿ ಬಿಡ್ರಿ ಅಂದಂಗೆ. ಸರಿ ಅಕ್ಕ, ಬರ್ರಿ ನನಗೆ ಐಟಮ್ಸ್ ತೋರಿಸ್ಬರ್ರಿ, ಎಲ್ಲೆಲ್ಲದಾವಂತೆ ಕಾಣ್ತಾ ಇಲ್ಲ. ಹಾಂ ನಡಿ ತೋರಿಸ್ತೀನಿ. ಹಬ್ಬ, ಫ್ರೆಶ್ ಕಾಯಿಪಲ್ಲೆ, ಫ್ರೆಶ್ ಬಾಳೆಹಣ್ಣು, ಚಲೋ ಆತ್ ಬಿಡು. ಹಣ್ಣು ಇಂಜೆಕ್ಷನ್ ಪಂಜೆಕ್ಷನ್ ಔಷಧಿ ಅದು ಹೊಡೆದ ಹಣ್ಣು ಮಾಡಿದ ಬಾಳೆಹಣ್ಣು ಇಲ್ಲಿ ಮಾರಕ್ಕೆ ಬರ್ತಾರ. ಚಲೋ ಆತ್, ಗಿಡದ ಅಂದ ಸೀದಾ ಕೊಟ್ಟು ಕಳ್ಸ್ಯಾರ. ಪಾರ್ವತಿ, ಬೆಂಡಿಕಾಯಿ ಅದ ನೋಡಿ, ಎಳೆಯವು ಮಸ್ತದ. ಎಳೆಯವು ಇದು ಮಾಡ, ಏನದು ಬೆಂಡಿಕಾಯಿ ಚಟ್ನಿ ಬಿಸಿಯೇ ಚಪಾತಿ ಮಾಡು. ನಂಗಂತೂ ಭಾಳ ದಿನ ತಿಂದೇ ಇಲ್ಲ. ಬೆಂಡಿಕಾಯಿ ಚಟ್ನಿ ಬಿಸಿಯೇ ಚಪಾತಿ ಮಾಡು. ಅಯ್ಯ ಅಲ್ಲ, ನೀವು ಇಡೇ 1 ಎಕರೆ ಹೊಲನ ಪೂರ್ತಿ ಅವ್ರಿಗೆ ಮಾಡ್ಕೊಳಕ್ ಬಿಟ್ಟಿರಿ. ಅವ್ರು ಅವಾಗೊಮ್ಮೆ ಇವಾಗೊಮ್ಮೆ ಉನ್ ಕೊಡ್ತಾರ. ಏನು ದೊಡ್ಡ ಆಗದನ ಯಮ್ಮ? ಇಲ್ಲ, ಅವರು ತಿಂಗ್ಳಕ್ಕೊಮ್ಮೆ ಕೊಟ್ಟು ಕಳಿಸ್ತಾ ಇದಾರ, ಗೊತ್ತನ ಪಾಪ. ಆಮೇಲೆ ಕೆಲವೊಂದು ಟೈಮ್ ತಿಂಗ್ಳಕ್ಕೊಮ್ಮೆ ಬೆಳೆದಿರಂಗಿಲ್ಲಲ್ಲ, ಅದು ಯಾವಾಗ ಬೆಳಿತೈತೆ ಅವಾಗ ಕೊಟ್ಟು ಕಳಿಸ್ತಾರ. ಅಪ್ಪ, ಇವತ್ತು ದಾರ್ಯಾಗ ಬರ್ತಾ ಆ ಹೊಲ ನೋಡಿದೆ, ಎಷ್ಟು ಪೀಸ್ ಐತಪ್ಪ ಅಲ್ಲೇ ಸುತ್ತಲೂ, ಭಾಳ ಮಸ್ತ್ ಐತಿ. ಅದಕ್ಕೆ ನಾ ಹೇಳೋದಾದ್ರೆ, ಆ ಹೊಲದಾಗ ಒಂದು ಫಾರ್ಮ್ ಹೌಸ್ ಕಟ್ಟನ ಅಂತ. ಒಂಥರ ನಮಗೂ ಹೋಗಿ ಆರಾಮ ವಿಶ್ರಾಂತಿ ತೊಗೊಳಕ್ಕೆ ಉಳ್ಕೊಳಕ್ಕೆ ಒಂದು ಜಾಗ ಆಕತಿ. ಈ ಬಿಸಿ ಶೆಡ್ಯೂಲು ಬಿಸಿ ಲೈಫ್ನಾಗ ನಾವು ಎಲ್ಲೂ ಹೋಗಿ ರೆಸ್ಟೇ ತೊಗೊಳಂಗಿಲ್ಲ. ಅದಕ್ಕೆ ಹೋಗಿ ಉಳ್ಕೊಳಕ್ಕೆ ಒಂಥರ ಚಲೋ ಆದಂಗೆ ಆಕತಿ. ಯಾಕೆ ಆ ಕೆಲಸ ಮಾಡಬಾರ್ದು ಅಂತ ಏನಂತೀರಿ? ನೀ ಹೇಳೋದು ಒಂದ್ ಲೆಕ್ಕಕ್ಕೆ ಹೌದು, ಮಾಡ್ಬೋದು, ಹಂಗ ಮಾಡ್ಬೋದು. ಏನಂತೀರಿ? ಏನ್ರಿ, ಅದನ್ನ ಕಟ್ಟಿದ್ರೆ ಫಾರ್ಮ್ ಹೌಸ್ ಕಟ್ಟಿಬಿಟ್ರೆ ಮತ್ತೆ ಪಾಪ ಅಲ್ಲ ಇವ್ ಪಾರ್ವತಿಯರಪ್ಪ ಅಲ್ಲೇ ಉಳುಮೆ ಮಾಡೋದು, ಬೆಳೆಯೋದು ಎಲ್ಲ ಹೆಂಗೆ? ಅಯ್ಯೋ ಅವ್ವ, ನಾವೇನಲ್ಲೆಲ್ಲ ಪೂರ್ತಿ ಹೊಲದ ತುಂಬಾನು ಫಾರ್ಮ್ ಹೌಸ್ ಕಟ್ತೇವೆ. ಹೊಲದಾಗ ಒಂದು ಜಾಗದಾಗ ಒಂದು ಆರಾಮಾಗಿ ನಮಗೆ ಹೋದಾಗ ಇರಾಕ ಅನುಕೂಲ ಆಗುವಂಗೆ ಒಂದು ಅಡಿಗೆ ಮನೆ, ಬೆಡ್ರೂಮು, ಹಾಲ್, ಹೊರಗಡೆ ಕುಂದ್ರಾಕ ಒಂದು ಸಣ್ಣ ಒಂದು ಕುರ್ಚಿ ಎಲ್ಲ ಹಾಕೊಂಡು ಕುಂದ್ರುವಂಗೆ ಒಂದು ಇದು, ಆ ಥರ ಒಂದು ಸ್ವಲ್ಪ ಇದ್ರ ಗತೆ ಕಟ್ಸೋದಾವೆ. ಆಮೇಲೆ ಏನು ಮಾಡೋದು, ಅದು ನಾವು ಇಲ್ದಾಗ ಚಾವಿ ಹಾಕಿರ್ತೈತಿ, ನಾವು ಹೋದಾಗ ಅಲ್ಲಿ ಇರ್ಬೋದು. ಉಳ್ಕಿದ ಜಾಗ ಎಲ್ಲ ಪೂರ್ತಿ ನಾವು ಭಾಳ ಅಂದ್ರೆ 1 ಗುಂಟದಾಗ ಮನೆ ಕಟ್ಕೋಬೋದು. ಅಲ್ಲ, ಅಷ್ಟು 1 ಎಕರೆ ಹೊಲ ಎಲ್ಲ ಪೂರ ಖಾಲಿನೇ ಇರ್ತತಲ್ಲ. ಏನಂತೀರಪ್ಪ? ಆಯ್ತು, ಹಂಗೆ ಮಾಡೋಣಂತೆ. ಆಯ್ತಾಯ್ತು, ನೀ ಅದ್ರ ಬಗ್ಗೆ ವಿಚಾರ ಮಾಡು. ಕಟ್ಸಪ್ಪ, ಯಾರು ಬೇಡ ಅಂತಾರ. ಹೋಗಿರ್ಬೋದು ಅವಾಗ ಇವಾಗ. ಪಾರ್ವತಿ, ಹಾ ತೀರ ಏನ ಗಾಯತ್ರಿಗೆ ಆರಾಮಿಲ್ಲಂತೆ, ಏನೋ ಸುದ್ದಿ ಹಂಗ ಕಿವಿ ಬಿತ್ತವ. ಈ ಅಶ್ವಿನಿ ಅತ್ತಿಗೆ ಗೊತ್ತಾಗೈತಲ್ಲ, ಆಕಿ ನಮ್ಮ ಅಶ್ವಿನಿ ಮುಂದೆ ಹಂಗೆ ಮಾತಾಡ್ಕೊಂತ ಅಂದ್ಲಂತೆ. ಅಶ್ವಿನಿ ನಂಗೆ ಹೇಳಿದ್ಲು, ಏನಾಗೈತಿ? ಗಾಯತ್ರಿಗೆ ಆರಾಮಿಲ್ಲ? ಅಯ್ಯೋ ದೇವ್ರೆ, ಅಲ್ಲೇ ಪಾರ್ವತಿ, ನಂಗೆ ಗೊತ್ತಾದ್ರೆ ನೀ ಹೇಳ್ಬಾರ್ದನ, ನಾವು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತಿದ್ದೆ. ಅಲ್ಲ, ನನಗೂ ಇನ್ನೂ ಪೂರ ವಿಚಾರ ಗೊತ್ತಿದ್ದಿಲ್ಲಲ್ಲ ಅದಕ್ಕೆಮ್ಮ, ಅದಕ್ಕೆ ಪಾರ್ವತಿ ಬಂದ್ಮೇಲೆ ತಿಳ್ಕೊಂಡು ಹೇಳೋಣ ಅಂತ ಸುಮ್ಮನಾಗಿದ್ದೆ. ಏನಾಗೈತಿ? ಅದು ಅತ್ತಿಯರ ಏನಾಗೈತಿ ಗೊತ್ತನ? ಇಷ್ಟೆಲ್ಲ ಆಗೈತಿ. ಈಗ ಮಾತಾಡಂಗಿಲ್ಲ, ಮಾಡಂಗಿಲ್ಲ, ನೋಡಂಗಿಲ್ಲ ಅಂತ ಕರಾರ ಆಗೈತಂತಪ್ಪ. ಅಯ್ಯೋ 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 ದೇವ್ರೆ, ಈ ದ್ರಾಕ್ಷಾಯಣಿಯಿಂದ ಒಂದು ಸಂಸಾರನ ಬೀದಿಗೆ ಬಂದಂಗ ಆತ. ಪಾಪ ಹೆಂಗಿದ್ದ ಹೆಣ್ಮಗಳದು, ಹೆಂಗೆ ಬಾಳೆ ಮಾಡಿದ ಹೆಣ್ಮಗಳದು ಪಾಪ. ನೋಡು ಅದ್ರದ್ದು ಬಾಳೆ ಎಲ್ಲಿಗೆ ಬಂತು, ಹುಲ್ಲೂರು ಹುಚ್ಚ ಆಗಂಗೆ ಆತಿಗದು. ಹುಚ್ಚರು ಸಂತಿ ಹಂಗೆ ಪಾಪ ಹುಚ್ಚು ಹಿಡ್ಕೊಂಡು ಕುಂದಿರ್ತು ರೂಮ್ನ್ಯಾಗ. ಈ ದ್ರಾಕ್ಷಾಯಣಿ ಯವ್ವ ಈಕಿ ಪುಣ್ಯಾತಿಗಿತಿ, ಈಕಿ ಮಗಳು ನನ್ನ ಮನೆಗೆ ಸೊಸೆಯಾಗಿ ಬಂದು ನನ್ನ ಊರು ಬಿಡಿಸಿದ್ಲ. ನನಗರ ಆಕಿ ಮಕ ನೋಡ್ಕೊಂಡು ಅಲ್ಲಿ ಇರಾಕ ಮನ್ಸಾಗಲ್ಲ, ಅದಕ್ಕೆ ಇಲ್ಲಿ ಬಂದ್ಬಿಡ್ತೇನೆ ನಾನು. ಇನ್ನು ಈಕಿ ಅವ್ರು ಏನು ಆಕಿ ಏನು ಹುಚ್ಚು ಸಂತಿ ಅಲ್ಲ, ಈಗ ಹುಚ್ಚು ಬೇರೆ ಹಿಡ್ದೈತೆ. ಎಲ್ಲಿ ಅದ ಅಮಲ್ಯಾಗ ಏನಾರ ಜನ್ಮಕ್ಕೆ ತ್ರಾಸ ತೊಗೊಂಡು ಏನಾರ ಮಾಡಿ ಹಿಡ್ಕೊಂತತೆ ಏನೋ, ಯಾರಿಗೆ ಗೊತ್ತು. ಒಟ್ಟು ಇವು ಯಾರಿಗೆ ನೆಮ್ಮದಿ ಕೊಡೋದಿಲ್ಲ ನೋಡು ಪಾಪ. ಎಂತ ಚಲೋ ಇದ್ದ ಹೆಣ್ಮಗಳು ಹುಚ್ಚಿಡ್ದು ಕುಂದಿರ್ತೀಗ ಮೂಲ್ಯಾಗ. ಪಾಪ ಹಿಂಗಾಗಬಾರ್ದಾಗಿತ್ತು ಬಿಡು. ಚಲೋ ಮಾಡ್ಯಾರ ಅವ್ರು, ನೋಡಬಾರ್ದು ಮಾತಾಡಬಾರ್ದು ಅಂತೇಳಿ ಕರಾರ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರು. ಇಲ್ಲ ಅಂದ್ರೆ ಇನ್ನೂ ಏನೇನು ಮಾಡಿ ಕೈ ಬಿಡ್ತಿದ್ರ ಯಾರಿಗೆ ಗೊತ್ತಿವ್ರು. ಕರೆನಪ್ಪ ಯಪ್ಪ ಅತ್ತಾಗ ಮೊದ್ಲೇ ಆಗ್ಬೇಕಿತ್ತಿದ ಕೆಲಸ, ಭಾಳ ತಡ ಆತಿದ ಕೆಲಸ ಆಗೋದಿದ. ಏನ ಮೊದ್ಲೇ ಆಗ್ಬಿಡ್ಬೇಕಿತ್ತು ಇಂಥವೆಲ್ಲ ಕರಾರ್ ಕಂಡೀಷನ್ಗಳು. ಅಕ್ಕ ಹೋಗ್ಲಿ ಬಿಡು, ಯಾಕಾಗ ಮಾತಾಡ್ತಿ? ಪಾಪ ಅವರು ಏನ ಅದು ನಮ್ಗೆ ಗೊತ್ತಿಲ್ಲದೆ ನಾವು ಮಾತಾಡಕ್ ಹೋಗ್ಬಾರ್ದಕ್ಕ. ಏನು ಅವ್ರ ಪರ್ಸನಲ್ ಅದು. ಪಾಪ ಏನಾಗಿತ್ತು ಏನೋ, ಒಂದ್ ರೀತಿಲಿ ತಪ್ಪು ಮಾಡಿದ್ದು ಚಂದ್ರಶೇಖರ್ ಅವರು. ಆದ್ರೆ ಏನ್ ಮಾಡಾಕತ್ತಿ? ಸುಮ್ ಕುಂದ್ರು ಆತು, ರೊಕ್ಕಿದ್ದಕ್ಕಿನ್ ಮಾಡ್ಕೊಂಡ ಆತು ಹೋತು. ಅದಕ್ಕೆ ಈಕಿ ಇಷ್ಟು ವರ್ಷ ಇಲ್ಲದ ಗಂಡನ ಪ್ರೀತಿ ಈಗ ಯಾಕೆ ಬೇಕಾಗಿತ್ತ ಈಕಿಗೆ? ಅಕ್ಕ ಹಂಗೆಲ್ಲ ಮಾತಾಡೋದು ತಪ್ಪಕತ್ತಕ್ಕ. ಇಷ್ಟು ವರ್ಷ ಇಲ್ಲದ ಈಗ ಯಾಕೆ ಬೇಕಿತ್ತ ಅಂದ್ರೆ ಏನದ್ ನಿನ್ ಮಾತಿನ ಅರ್ಥ? ಬರೀ ಗಂಡು ಹೆಣ್ಣು ಸೇರೋದೇ ಅಲ್ಲಕ್ಕ. ಏನು ಒಬ್ರಿಗೊಬ್ರು ಆಸರೇನು ಕೆಲವೊಂದು ಟೈಮ್ ಬೇಕಾಕೈತಿ. ಹೇಳಕ್ಕೂ ಕೇಳಕ್ಕೂ ಒಬ್ರು ಇದ್ರೆ ಚಂದ ಅಲ್ಲ ಅನ್ನೋದೇ, ಇದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅನ್ನೋದು ಮನುಷ್ಯಗೆ ಭಾವನೆ ಬಂದೇ ಬರ್ತೈತಿ.
ಅಯ್ಯ ಬಿಡಪ್ಪ ಹೋಲತ್ತಾಗ ನಿಂಗೆ ಏನು ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ಹೋಲತ್ತಾಗ ಏನು ಮಾತಾಡೋ ಉಪಯೋಗ ಇಲ್ಲ. ನಾ ಮೊದ್ಲು ಹೋಗಿ ಪಾಪ ಗಾಯತ್ರಿನ ಮಾತಾಡ್ಸ್ಕೊಂಬರ್ಬೇಕಪ್ಪ. ಏನು ಅನ್ಕೋಬೇಕಿ ತೀರ ಇಷ್ಟೆಲ್ಲ ಆದ್ರೂ ನೋಡು ಒಂದು ಮಾತು ಬರಲಿಲ್ಲ ನಾನು ಮಾತಾಡ್ಸ್ಕೊಂಡು ಹೋಗಾಕಂತೇಳಿ ಆಕಿಗೆ ಬೇಜಾರಾಗಲ್ಲ ಪಾಪ. ಅದಕ್ಕೆ ನಾ ಹೋಗಿ ಮಾತಾಡ್ಸ್ಕೊಂಬರ್ಬೇಕಕ್ಕಿನ. ಯಾ ನೀವು ಬರ್ತೀರಿ ಮಾತಾಡ್ಸಕ್ಕಂತ ಅವ್ರೇನು ಕಾಯ್ಕೊಂತ ಕುಂತಾರಂತ ತಿಳ್ಕೊಂಡಿರಿ ಅದಕ್ಕಮ್ಮ. ಅಲ್ಲ ಈಗ ಮೊದಲೇ ಅವ್ರ ಮನಸ್ಸು ಸರಿ ಇಲ್ಲ. ಈಗ ನೀವು ಹೋಗಿ ಮಾತಾಡ್ಸಕ್ಕೆ ಹೋಗಿ ಮೊದಲೇ ನಿಮ್ಮ ಬಾಯಿ ಸುಸುತ್ರಲ್ಲ. ಏನಾರ ಹೆಚ್ಚು ಕಮ್ಮಿ ಮಾತಾಡಿ ಮತ್ತು ಆಮೇಲೆ ನೋಡ್ರಿ ಒಂದು ಹೋಗಿ ಆಡಾದಿತ್ತು. 2 ಆಗಲ್ಲ 3 ಆಗಲ್ಲ. ನೀ ಸುಮ್ಮನಿರು, ನಾ ಹೋಗಿ ಮಾತಾಡ್ಸ್ಕೊಂಡು ಬರ್ತೇನೆ. ಒಟ್ಟು ಅಡಿಗೆ ಎಲ್ಲಿ ಮಾಡ್ಕೊಂಡು ಹೋಗೋದು ಇರ್ಲಿ ಬಿಡು. ನಾ ಬೇಕರಾಗ ಅಲ್ಲೇ ಪಳಾರ್ ತೊಗೊಂಡು ಹೋಗಿ ಬರ್ತೇನೆ. ಅರವಿಂದ ಒಂದ್ಸರಿ ಖಾಲಿ ಇದ್ದೆ ಅಂದ್ರೆ ಒಂದು ಚೂರು ಅವ್ರ ಮನೆ ಮಟ್ಟ ಬಿಡ್ತೀಯಲ್ಲ. ಅತ್ತಿ ಕಾರ್ ಇನ್ನೊಂದು ಖಾಲಿ ಐತಿ, ಡ್ರೈವರ್ ಅದಾನ, ಅವ್ನು ಕರ್ಕೊಂಡು ಹೋಗತ್ತಿ ಮಂಜುನ್ ಜೊತೆಗೆ. ಏನ ನಂಗೆ ಕರಿಬೇಡ, ನಂಗೆ ಅವ್ರ ಮನೆ ಕಡೆ ಬರಕ್ಕೆ ಮನ್ಸಿಲ್ಲ. ಅಯ್ಯ ಕಷ್ಟ ಸುಖ ನೋವು ನಲಿವು ಅಂದಾಗ ಕಳ್ಳು ಬಳ್ಳಿಗೆ ಒಬ್ರಿಗೊಬ್ರು ಆಗ್ಬೇಕಲ್ಲ. ಇಂಥ ಟೈಮ್ನಾಗ ಹೋಗಿ ಮಾತಾಡ್ಸ್ಬೇಕು. ಮಾತಾಡ್ಸ್ಲಿಲ್ಲ ಅಂದ್ರೆ ಸಂಬಂಧ ಏನು ಉಳಿತೈತಿ? ಬಿಡು, ನೀವು ಬರ್ಲಿಕ್ಕೆ ಕಟ್ಟತ್ತೆ. ಪಾರ್ವತಿ ನೀ ಬರ್ತೀಯನ? ನನ್ನ ಸೊಸಿಗೆ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ನಾ ಯಾಕೆ ಬರಲಿ? ಏನಾರ ಹಾಕೋ ಹೊಲ್ದಾಕ ನಾ ಏನು ಮಾತಾಡ್ಸಕ್ಕೆ ಬರಲ್ಲ. ಬೇಡ, ನಾನೇ ಹೋಗಿ ಬರ್ತೇನೆ.